Hi, ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಯಾ ದಿಸ್ ಈಸ್ ದ ಡೇ ದ ಬಿಗ್ ರೈವಲ್ರಿ ಅಂತ ಹೇಳ್ಬೇಕು. ದ್ಯಾಟ್ಸ್ ಇಂಡಿಯಾ ವರ್ಸಸ್ ಬಿಕಾರಿಸ್ತಾನ್. ಎಸ್, ಇಂಡಿಯಾ ವರ್ಸಸ್ ಬಿಕಾರಿಸ್ತಾನ್ ಇವತ್ತು ಐತಿ. ಏಷ್ಯಾ ಕಪ್ ಫೈನಲ್ ಐತಿ. ಸೊ ಏಷ್ಯಾ ಕಪ್ ಫೈನಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ನಿಮ್ಗೆ ಒಂದು ಗೊತ್ತಿಲ್ಲ ಸ್ಟಾಟ್ಸ್ ಏನಪ್ಪಾ ಅಂದ್ರೆ ಈ ಏಷ್ಯಾ ಕಪ್ ಚಾಲು 41 ವರ್ಷ ಆತತ. 41 ವರ್ಷದಾಗ ಇಂಡಿಯಾ ವರ್ಸಸ್ ಬಿಕಾರಿಸ್ತಾನ್ ಇವು ಒಂದು ಸಲ ಎರಡು ಶೇರ್ಸ್ ಒಮ್ಮಿಗೆ ಫೈನಲ್ ಬಂದೇ ಇಲ್ಲತ್ತ. ಅಂದ್ರ ಇಂಡಿಯಾ ಪಾಕಿಸ್ತಾನ ಫೈನಲ್ ಒಂದು ಸಲ ಆಗೇ ಇಲ್ಲತ್ತ. ಇದು 41 ವರ್ಷದಾಗ ಫಸ್ಟ್ನೇ ಟೈಮ್ ಅತ್ತ. ನೋಡ್ರ ಗಾಬ್ರತ್ ನನಗೆ ಇಂಥ ಸ್ಟಾಟ್ಸ್. ಇದಕ್ಕರ ಏಷ್ಯಾದಾಗ ಸ್ಟ್ರಾಂಗೆಸ್ಟ್ ಟೀಮ್ ನಮ್ಮ ಇಂಡಿಯಾ ಟೀಮ್. ಅವ್ರದ್ದು ಬಿಡ್ರೆ ಅವ್ರದೇನು ಗೊತ್ತೈತೆ ನಮಗೆ, ಅವ್ರೇನು ಬರಂಗಿಲ್ಲ. ಸೊ ಇಂಥ ಒಂದು ಸಲ 41 ವರ್ಷ ಫಸ್ಟ್ನೇ ಟೈಮ್ ಆಗ್ಲತ್ತಿದ್ದು ಒಂಥರ ದೊಡ್ಡ ಗ್ರೇಟ್. ಅಂದ್ರೆ ವರ್ಷ ಬೇಕಾಯ್ತಿರು ಯಾರಿಗೆ ಫೈನಲ್ ಸಿಗ್ತಿರ್ಲಿಲ್ಲ. ಈ ವರ್ಷ ಎಲ್ಲರೂ ಬ್ಯಾಡ್ ಅನ್ಲತ್ರ ಫೈನಲ್ ಬಂದ್ಬಿಡುತ್ತೆ. ದಿಸ್ ಈಸ್ ದ ಲೈಫ್. ಒಂಥರ ಲೈಫಿನ ಸ್ಥಿತಿನೂ ಇದಂತ ಹೇಳ್ಬೇಕು. ಯಾವ್ದು ಬೇಡ ಅದೇ ಹೆಚ್ಚಾಕಿರತ್ತೆ, ಬೇಕನ್ನೋದು ಕಮ್ಮಿ ಆಗಿರುತ್ತೆ. ಓಕೆ, ಇನ್ನ ನಮ್ಮ ತಡ ಮಾಡೋದೇ ನಮ್ಮ ಪಾಯಿಂಟ್ ಅಂದ್ರೆ ಗೊತ್ತೈತೆ ನಮಗೆ. ಪಿಚ್ ರಿಪೋರ್ಟ, ವೆದರ್ ರಿಪೋರ್ಟ, ಮತ್ತೆ ವೆನ್ಯೂ ರಿಪೋರ್ಟ, ಮತ್ತೆ ಏನೈತಿ ಪ್ಲೇಯಿಂಗ್ ಇಲೋನ ಮತ್ತೇನೈತಿ ಪ್ರಿಡಿಕ್ಷನ್. ಓಕೆ, ಸ್ಟಾರ್ಟಿಂಗ್ ಹತ್ರ ಹೋಗ್ಬಿಟ್ನು. ಫಸ್ಟ್ ವೆನ್ಯೂ ಎಲ್ಲೈತಿ ನಿಮ್ಗೆ ಗೊತ್ತೈತಿ. ಆಸ್ ಇಟ್ ಇಸ್ ದುಬೈದ ಮೇನ್ ಸ್ಟೇಡಿಯಮ್ದಾಗ ನಡೆಯತೈತಿ. ಅದಕ್ಕರ ಏಷ್ಯಾ ಫೋಟೋ ಮ್ಯಾಚ್ ಎಲ್ಲ ಅಡ್ಡದ ನಮ್ಮ ಮೀಡಿಯಾದವರು. ಅದಕ್ಕೆ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಅದು ಪಿಚ್ ರಿಪೋರ್ಟ್ ನಿಮ್ಗೆ ಗೊತ್ತೈತೆ. ಈಗ ಪಿಚ್ ಹೆಂಗ್ ಮಾಡ್ಲತ್ತಾರ ದುಬೈ ಪಿಚ್ನವರು ಬಾಟ್ಕಟ್ ತಿಳಿ ಓಡಿಸ್ಲತ್ತಾರ ಒಟ್ಟ ಪಿಚ್ನಾಗ. ಈಗ ಮೊದ್ಲು ಹೆಂಗಿತ್ತು ದುಬೈ ಪಿಚ್ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೆ ಈಸಿ ಆಗಿತ್ತು. ಅಂದ್ರೆ ಐತಿ ಸೆಕೆಂಡ್ ಬ್ಯಾಟಿಂಗ್ ಸ್ಟ್ರೋಕ್ ಆಡೋರ್ಗೆ ಬಾಟ್ಕಟ್ ಈಸಿ ಆಗಿತ್ತು. ಡ್ಯೂ ಬರ್ತಿತ್ತು, ಆರಾಮ್ ಹೊಡಿತಿರು ಎಲ್ಲ. ಈಗ ಹಂಗಿಲ್ಲ, ಪಿಚ್ ಎಲ್ಲ ಪೂರಾ ಚೇಂಜ್ ಮಾಡ್ಬಿಟ್ಟಾರ. ಅಗದಿ ಅಟ್ಯಾಕಿಂಗ್ ವಿಕೆಟ್ ಅಂದ್ರೆ ಏನೈತಿ, ಪೂರಾ ವಿಕೆಟ್ ಎಲ್ಲ ರೆಸೊಲ್ಯೂಷನ್ ಮಾಡಿ ವಿಕೆಟ್ ಸ್ಲೋ ಹಾಕೋತ ಹೋಗ್ಬೇಕು. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಇಲ್ಲಿ ಉಳ್ಗಾಲ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ಉಳ್ಗಾಲ ಇಲ್ಲ. ಎದಕ್ಕರ ಪಿಚ್ ಹೋಗ್ತಾ ಸ್ಲೋ ಹೋಗತಿ. ಅದಕ್ಕೆ ಬ್ಯಾಟಿಂಗ್ ಆಡೋದು ಕಷ್ಟ ಆಕತಿ. ಅದರಿಂದ ಏನೈತಿ, ಇಲ್ಲಿ ಫಸ್ಟ್ ಟಾಸ್ ಫಸ್ಟ್ ಬ್ಯಾಟಿಂಗ್ ಆಡೋದು ಭಾಳ ಚಲೋ. ಏನ ನಮ್ಮ ಮೂರನೇ ಅಪ್ಡೇಟ್ ವೆದರ್ ರಿಪೋರ್ಟ್ ಬಗ್ಗೆ ನೀವು ತೆರಿಗೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರೆ ದುಬೈದಾಗ ಮಳಿನೇ ಆಗಂಗಿಲ್ಲ. ಅದಕ್ಕೆ ಐತಿ ಮಳಿ ಮ್ಯಾಚ್ ಬೇಕಾದ್ರೆ ಫುಲ್ ನೋಡ್ಲಾಕ್ ಸಿಗ್ತೈತಿ. ಯಾವ್ದು ಚಿಂತೆ ಮಾಡೋ ಅವಶ್ಯಕತೆ ಅಂದ್ರೂ ಇಲ್ಲ. ಏನ ನಾಲ್ಕನೆಯ ಪಾಯಿಂಟ್, ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲೆವನ್ ಒಳಗೆ ಏನು ಇದ್ರಲ್ಲ, 1-2-3 ಚೇಂಜ್ ಆಕೋ ಅಷ್ಟ. ಮಾನ್ಯ ಸೂಪರ್ 4 ಲಾಸ್ಟ್ನೇ ಮ್ಯಾಚ್ನಾಗ ಹರ್ಷಿತ್ ರಾಣಾ, ಆರ್‌ಸಿಬ್ ಸಿಂಗ್ ಮತ್ತು ಇವ್ರೇನ್ ಇಬ್ರು ಇದ್ರೋಣ. ಅವ್ರ ಬದ್ಲಿ ಏನ್ ಬರ್ತಾರಂದ್ರೆ ಆಸ್ ಇಟ್ ಇಸ್ ಅವ್ರ ಜಾಗ ಶಿವಮ್ ದುಬೆ ಮತ್ತು ಜಸ್ಪ್ರೀತ್ ಬುಮ್ರಾ ಬಂದ್ಬಿಡ್ತಾರೆ. ಓಕೆ, ಎಲ್ಲ ಸೇರಿಸಿ ನಮ್ಮ ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಹೇಳ್ಬಿಡ್ತೀನಿ. ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಹೆಂಗಿರುತ್ತೆ ಅಂದ್ರೆ ಓಪನಿಂಗ್ ಒಳಗ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಇರ್ತಾರೋ. 3ನೇ ನಂಬರ್ ಸೂರ್ಯಕುಮಾರ್ ಇದಾವ, 4ನೇ ನಂಬರ್ ತಿಲಕ್ ವರ್ಮಾ, 5ನೇ ನಂಬರ್ ಸಂಜು ಸ್ಯಾಮ್ಸನ್, 6ನೇ ನಂಬರ್ ಹಾರ್ದಿಕ್ ಪಾಂಡ್ಯ, 7ನೇ ನಂಬರ್ ಶಿವಮ್ ದುಬೆ, 8ನೇ ನಂಬರ್ ಅಕ್ಷರ್ ಪಟೇಲ, 9ನೇ ನಂಬರ್ ವರುಣ್ ಚಕ್ರವರ್ತಿ, 10ನೇ ನಂಬರ್ ಜಸ್ಪ್ರೀತ್ ಬುಮ್ರಾ, 11ನೇ ನಂಬರ್ ಕುಲ್ದೀಪ್ ಯಾದವ್. ಸೊ ದಿಸ್ ಈಸ್ ಅವರ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಇರ್ತೈತಿ ಇವತ್ತ. ಇದಕ್ಕರ ಮಸ್ತ್ ಆಗಿತ್ತು. ಇದಕ್ಕರ ಬುಮ್ರಾ ಅವರು ಸೂಪರ್ ಪರ್ಫಾರ್ಮೆನ್ಸ್ ಮಾಡತ್ತಾರ. ಹೋದ ಮ್ಯಾಚ್ ನೋಡಿರ್ಬೇಕು ನೀವು, ಬುಮ್ರಾ ಇಲ್ಲದೆ ನಮ್ಮ ಟೀಮ್ ಇಂಡಿಯಾ ಹೆಂಗ ಬಾಲಿಂಗ್ ಮಾಡ್ತೈತೆ. ಭಾಳ ಕೆಟ್ಟದಾಗ ಬಾಲಿಂಗ್ ಮಾಡಿದ್ರು ಹೋದ ಮ್ಯಾಚ್. ನಾ ಅಂತ ಎಲ್ಲಿ ಹೇಳ್ತೀನಿ, ಹರ್ಷಿತ್ ರಾಣಾ ಅಂತರು 56 ರನ್ ಕೊಟ್ರೆ ಕಾಣಿಸ್ತೈತಿ 4 ಓವರಿಗೆ. ಅಂತ ಏನೋ ಅಂತ ಎಕ್ಸ್ಪೆನ್ಸಿವ್ ಸ್ಪೆಲ್ ಮಾಡಿ ನಾವಂತೂ ಟೀಮ್ನ ಹಾಕೊಳ್ಳೋದು ನಮಗೆ ತಗೋತೈತಿ. ಬುಮ್ರಾ ಅವ್ರ ಇಲ್ಲ ಒಂದು ಚಾನ್ಸ್ ಕೊಟ್ಟು ನೋಡ್ರಿ, ಆ ಚಾನ್ಸ್ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಹರ್ಷಿತ್ ರಾಣಾ. ಅದಕ್ಕೆ ಅಂತ ಇವ್ರ ಜಾಗ ಹೋಗತೈತಿ. ಮತ್ತು ನೆಕ್ಸ್ಟ್ ಯಾರ ಜಾಗ ಅಂದ್ರೆ ಆರ್‌ಸಿಬ್ ಸಿಂಗ್ ಅವ್ರ ಪಕ್ಕ ಇಂಪ್ರೆಸಿವ್ ಕಾಣಿಸ್ಲಿಲ್ಲ. 100 ಅವ್ರ ಐಡೆಂಟಿಟಿ ಕೆರಿಯರ್ ಒಳಗೆ 100 ವಿಕೆಟ್ ಕಂಪ್ಲೀಟ್ ಮಾಡಿರ್ತಾರೆ. ಅಟ್ಟೇನು ಇಂಪ್ರೆಸಿವ್ ಕಾಣಿಸ್ಲಿಲ್ಲ ನಿನ್ನೆ. ಅದಕ್ಕೆ ಏನೈತಿ ಅವ್ರ ಜಾಗದಾಗ ಶಿವಮ್ ದುಬೆ ವಾಕಿಂಗ್ ಮಾಡ್ತಾರೆ. ಮತ್ತು ಅವ್ರ ಜೊತೆ ಏನೈತಿ ಯಾರು ನಮ್ಮ ಬುಮ್ರಾ ಅವ್ರು ಬಂದ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಹೇಳ್ತಾರೋ ಅವ್ರಿಗೆ ಇವ್ರು ನಿಗಲ್ಲದವು ಮತ್ತು ಸ್ವಲ್ಪ ಕ್ರ್ಯಾಂಪ್ಸ್ ಬಂದಾವ ಅಂತ ಹೇಳ್ತಾರೆ. ಎಲ್ಲ ರಿಕವರ್ ಆಗೋ. ಅದಕ್ಕೆ ಒಂದಿನ ಗ್ಯಾಪ್ ಇತ್ತು, ನೀನು ಎಲ್ಲ ರಿಕವರ್ ಆಗಿರ್ತಾರೆ. ಸೊ ಅದಕ್ಕೆ ಏನೈತಿ ಇವತ್ತು ಮ್ಯಾಚ್ ಆಡೋಕೆ ಯಾವುದೇ ಅಂಜಿಕೆನೇ ಇಲ್ಲ. ಎಲ್ಲ ಪ್ಲೇಯರ್ಸ್ಗಳು ಫಿಟ್. ಐ ಹೋಪ್ ಎಲ್ಲ ಪ್ಲೇಯರ್ಸ್ಗಳು ಫಿಟ್ ಆಗಿರ್ಲತ್ತ ನಾ ಅನ್ಕೋತೀನಿ. ಫಿಟ್ ಆಗಿ ಅದಾರು, ಯಾವುದೇ ಅಂಜೋ ಅವಶ್ಯಕತೆನೇ ಇಲ್ಲ. ಇವತ್ತಿನ ನಮ್ಮ ಲಾಸ್ಟ್ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಿಡಿಕ್ಷನ್. ದಿಸ್ ಈಸ್ 2025 ಏಷ್ಯಾ ಕಪ್ ಫೈನಲ್ ಪ್ರಿಡಿಕ್ಷನ್. ನಂದು ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾದ ಪಕ್ಕ ಗೆಲ್ತಾರೆ. ದಿಸ್ ಈಸ್ ಅವರ್ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ವಿಡಿಯೋ ಕಾಮೆಂಟ್ ಮಾಡಿ. ಯಾರು ಹೆಚ್ಚು ರನ್ ಹೊಡಿತಾರೆ, ಹೆಚ್ಚು ವಿಕೆಟ್ ತಗೋತಾರೆ ವಿಡಿಯೋ ಕಾಮೆಂಟ್ ಮಾಡಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.